Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು 4 ದಿನಗಳ ಕಾಲ SIT ಕಸ್ಟಡಿಯಲ್ಲಿ ಇರ್ತಾರೆ, ವಿಚಾರಣೆ ಆಗುತ್ತೆ. ಸೊ ಹಿಂಗಾಗಿ ಏನು ಅಂತಂದರೆ ಈ ರೇವಣ್ಣವರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂದರೆ ಕೋರ್ಟ್ನಲ್ಲಿ ಅವರ ಜಾಮೀನು ವಿಚಾರ ಸಂಬಂಧಪಟ್ಟಂಗೂ ಕೂಡ ಯಾವುದೇ ಕೇಸ್ ಬರಲ್ಲ. ಯಾಕಂದರೆ 4 ದಿನ ಅವರು SIT ಕಸ್ಟಡಿಗೆ ಕೋರ್ಟ್ ವಹಿಸಿರೋದ್ರಿಂದ ಕಸ್ಟಡಿ ಅವಧಿ ಮುಗಿಯೋವರೆಗೆ ಅರ್ಜಿಯ ವಿಚಾರಣೆ ಇಲ್ಲ. ಹೀಗಾಗಿ 4 ದಿವಸ ಖಾಯಂ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯಲ್ಲ. ಕಸ್ಟಡಿ ವೇಳೆಯಲ್ಲಿ ರೇವಣ್ಣ ಬೇಲ್ ಅರ್ಜಿ ಸಲ್ಲಿಸ್ಬೋದು. ಕಸ್ಟಡಿ ಅವಧಿ ಮುಗಿದ ಬಳಿಕವೇ ಬೇಲ್ ಬಗ್ಗೆ ತೀರ್ಮಾನ ಆಗುತ್ತೆ. 4 ದಿವಸ ಇರೋದು ತಪ್ಪಿಲ್ಲ, ಇರಲೇಬೇಕು ಅಂತ ಸ್ಥಿತಿ ಇದೆ. ಇನ್ನು ತನಿಖೆಗೆ ಒಳಪಡ್ತಾರೆ. ಕಿಡ್ನ್ಯಾಪ್ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂಗೆ ಏನು ನಿಮ್ಮಲ್ಲಿ ಮಾಹಿತಿ ಇದೆ, ನಿಮಗೆ ಗೊತ್ತಿತ್ತಾ, ನೀವು ಅದರಲ್ಲಿ ಸೇರ್ಕೊಂಡಿದ್ದೀರಾ, ನಿಮ್ಮ ಪಾತ್ರ ಇದೆಯಾ, ಎಲ್ಲದರ ಬಗ್ಗೆನೂ ಕೂಡ ರೇವಣ್ಣವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹಾಕಲಾಗುತ್ತೆ. ನಾನು ಹೇಳ್ತಾ ಇದ್ದೆ ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ, ರೇವಣ್ಣವ್ರ ಹತ್ರ ಈ ಮಾಮೂಲಿ ಇಂಟರ್ವ್ಯೂ ಸಂದರ್ಭದಲ್ಲೇ ಅವ್ರ ಹತ್ರ ಉತ್ತರ ಪಡೆಯೋಕ್ಕಾಗಲ್ಲ, ಅಷ್ಟು ಕಷ್ಟ. ಅಂಥದ್ರಲ್ಲಿ ಈ ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ ಉತ್ತರ ಕೊಡ್ತಾರಾ? ಅವ್ರಿಗೆ ಗೊತ್ತಿರುವಂಥ ಪ್ರಶ್ನೆ, ಅವ್ರಿಗೆ ಹೇಳ್ತಿರುವಂಥ ಪ್ರಶ್ನೆ ಒಂದೇ, ನನಗೇನು ಗೊತ್ತಿಲ್ಲ. ಅವ್ರು ಹೇಳ್ತಿರುವಂಥ ಉತ್ತರ ಒಂದೇನೇ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ರೇವಣ್ಣ ಅನ್ನುವಂಥ ಹೆಸರು ನಾನೊಬ್ಬನೇ ಅಲ್ಲ, ಜಗತ್ತಲ್ಲಿ ಭಾಳ ಜನ ಇದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ SIT ಬಿಡಲ್ಲ, ಪದೇ 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 ತಲೆ ತಿನ್ನುತ್ತೆ. ಕೇಳ್ತಾನೇ ಉತ್ತರವನ್ನು ಪಡಿಬೇಕು. ಅದೊಂದು ತಂತ್ರ. ಅದು ವಿಪರೀತವಾಗಿ ಒತ್ತಡಕ್ಕೊಳಗಾಗಬೇಕು, ಕೊನೆಗೆ ಬಾಯಿ ಬಿಟ್ಬಿಡಬೇಕು. ಅಷ್ಟರ ಮಟ್ಟಿಗೆ SIT ಪ್ರಶ್ನೆಗಳನ್ನು ಕೇಳುತ್ತೆ. ಆದರೆ ಈ ಪ್ರಶ್ನೆಗಳಿಗೆ ಎಷ್ಟರ ಮಟ್ಟಿಗೆ ರೇವಣ್ಣವರಿಂದ ಸಮಂಜಸವಾದಂಥ ಉತ್ತರ ಬರುತ್ತೆ ನೋಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ 4 ದಿನಗಳ ಕಾಲ ಕಸ್ಟಡಿಗೆ, 4 ದಿನಗಳ ಕಾಲ ಕಸ್ಟಡಿಯಲ್ಲಿರೋದ್ರಿಂದ ಅವರ ಅರ್ಜಿ ವಿಚಾರಣೆ ಬರಲ್ಲ. ಆದರೆ ಅವರು ಒಳಗಡೆ ಇದ್ದೂ ಕೂಡ ಅವರು ಈ ಬೇಲ್ಗೆ ಅರ್ಜಿ ಸಲ್ಲಿಸ್ಬೋದು. ಆದರೆ ಈ ವಿಚಾರಣೆಯೆಲ್ಲ ಮುಗಿದ ನಂತರವೇ ಇದು ಬರುತ್ತೆ, ಇದು ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ದು ಹೇಗಿದೆ ಈ ಪ್ರೊಸೀಜರ್, ಹೇಗೆ ರಮೇಶ್? ರಂಗನಾಥ್ ಭಾರದ್ವಾಜ್ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಕಸ್ಟಡಿ ಕೊಟ್ಟಾಗ ಪೊಲೀಸ್ ಕಸ್ಟಡಿಯಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆದ ನಂತರನೇ ಆತನ ವಿರುದ್ಧ ಏನೇನು ಆರೋಪಗಳಿವೆ ಮತ್ತು ಏನೇನು ಸತ್ಯಾಂಶ ಇದೆ, ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದು ಬಯಲಿಗೆ ಬರುತ್ತೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಅವಧಿಯಲ್ಲಿ ಸಾಮಾನ್ಯವಾಗಿ ಜಾಮೀನು ಕೊಡೋದಿಲ್ಲ. ಯಾಕಂದ್ರೆ ಕೋರ್ಟೇನೆ ಒಂದ್ಸಲ ಪೊಲೀಸ್ ಕಸ್ಟಡಿ ಕೊಟ್ಟಾಗ ಆಗ ಮತ್ತೆ ಜಾಮೀನು ಕೊಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವಾಗ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ವಹಿಸ್ತಾರೆ ಆಗ ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಮುಗಿದಿರುತ್ತೆ. ಅಂತ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸರಿಯಾದ ಮಾಹಿತಿಯನ್ನು ಕೋರ್ಟ್ಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕೋರ್ಟ್ ಎಲ್ಲ ಅಂಶವನ್ನು ಪರಿಗಣಿಸಿ ಜಾಮೀನು ಕೊಡಬೇಕಾ ಬೇಡ ಅನ್ನೋದನ್ನ ನಂತರ ತೀರ್ಮಾನ ಮಾಡಬಹುದು. ಇದೇ ದೃಷ್ಟಿಯಿಂದ ಅಂದ್ರೆ ಪೆಂಡಿಂಗ್ ಇದ್ದಾಗ, PC ಕಸ್ಟಡಿಯಲ್ಲಿ ಇದ್ದಾಗ ಆರೋಪಿಗಳು, ಅಂತ ಸಂದರ್ಭದಲ್ಲಿ ಜಾಮೀನು ಕೊಡೋದಕ್ಕೆ ಕೋರ್ಟ್ಗಳು ನಿರಾಕರಿಸುತ್ತೆ. ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆದ್ರೂ ಕೂಡ ಯಾವುದೇ ಆದೇಶಗಳಾಗೋದಿಲ್ಲ. ಜೊತೆಗೆ ಆಕ್ಷೇಪಣೆಯನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸೋದಿಲ್ಲ. ಹೀಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸೋದು ಯಾವಾಗ ಅಂದ್ರೆ ಒಂದ್ಸಲ ಇನ್ವೆಸ್ಟಿಗೇಷನ್ ನಡೆದಾಗ. ಹೀಗಾಗಿ ಇನ್ವೆಸ್ಟಿಗೇಷನ್ ಈಗ 3 ದಿವಸಗಳ ನಂತರ ನಡೆದಾಗ ಮತ್ತೆ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಆಗದೇ ಇದ್ರೆ ಆಗ ಬುಧವಾರ ಅಥವಾ ಗುರುವಾರ ಜಾಮೀನು ಅರ್ಜಿ ವಿಚಾರಣೆ ಬಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬಹುದು. ಮತ್ತೆ ಕೋರ್ಟ್ ಕೂಡ ಈ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ಬೋದು. ಮತ್ತೆ ನಿನ್ನೆ ಕೂಡ ರೇವಣ್ಣ ಕೋರ್ಟ್ಗೆ ಹಾಜರಾದಾಗ ತಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ಇದೊಂದು ರಾಜಕೀಯ ಪ್ರೇರಿತ, ಮತ್ತು ಅವತ್ತು ನಾವು ಇರ್ಲಿಲ್ಲ, ಬೆಂಗಳೂರಿನಲ್ಲೇ ಇದ್ದೆ ನಾನು ಅವತ್ತು, ಮತ್ತೆ ಹಾಸನದಲ್ಲೂ ಇರಲಿಲ್ಲ, ಮತ್ತೆ KR ನಗರದಲ್ಲೂ ಇರಲಿಲ್ಲ. ಹೀಗಾಗಿ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಅಂತ ಹೇಳಿಕೆಯನ್ನು ಜಡ್ಜ್ ಮುಂದೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ಟ್ ಅದನ್ನು ರೆಕಾರ್ಡ್ ಕೂಡ ಮಾಡಿದೆ. ಹೀಗಾಗಿ ಈಗ ಅಲ್ಲಿ ಏನು ಹೇಳಿಕೆ ಕೊಡ್ತಾರೆ, ಕೊನೆಗೆ ಏನು ಬೇರೆ ಬೇರೆ ಸಾಕ್ಷಿ ಯಾರಿದ್ದಾರೆ ಅಂದ್ರೆ ವಿಕ್ಟಿಮ್ ಯಾರಿದ್ದಾರೆ ಅವ್ರೇನು ಹೇಳಿಕೆ ಕೊಡ್ತಾರೆ, ಕಿಡ್ನಾಪ್ ಆಗಿರೋದು ನಿಜನಾ ಇಲ್ವೋ ಅನ್ನೋದು ವಿಕ್ಟಿಮ್ ಏನು ಹೇಳಿಕೆ ಕೊಡ್ತಾರೆ ಅದೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಅವರ ಹೇಳಿಕೆಯನ್ನು ಕೂಡ ಆಧರಿಸಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಅವ್ರೇನು ಆಕ್ಷೇಪಣೆ ಸಲ್ಲಿಸ್ತಾರೆ ಅನ್ನೋದೇ ಇಂಪಾರ್ಟೆಂಟು. ಅದೆಲ್ಲವೂ ನಡೆಯೋದು ಈ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ನಂತರ. ಹೀಗಾಗಿ ಅದಾದ ನಂತರನೇ ಕೋರ್ಟ್ ಈ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇವತ್ತು ಅವರು ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ರಮೇಶ್, ಇದೇ ಪ್ರಶ್ನೆ ನಾನು ಕಿರಣ್ ಅವ್ರಿಗೂ ಕೇಳಿದೆ, ಅದೇ ಪ್ರಶ್ನೆ ನಿಮಗೂ ಕೂಡ ಕೇಳ್ತಾ ಇದ್ದೀನಿ. ನೋಡಿ, ಈಗ ನೀವು ಹೇಳಿದ್ದು ನಿಜ ಏನೋದು ನನಗೇನು ಗೊತ್ತಿಲ್ಲ, ರೇವಣ್ಣ ಅನ್ನುವಂಥವ್ರ ಹೆಸರು ನಾನು ಒಬ್ಬನೇನ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಏನೇ ಹೇಳಿದ್ರು ಕೂಡ SIT ಅದನ್ನು ಬಾಯಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ನಂಬರ್ 1. ನಂಬರ್ 2, ರಮೇಶ್, ವೆರಿ ಇಂಪಾರ್ಟೆಂಟ್ಲಿ, ಇದು ಬೇರೆಯವರಿಗೂ ಕೂಡ ಕುಣಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಈ ಕೇಸ್ ವಿಸ್ತಾರಗೊಂಡು ಭವಾನಿ ರೇವಣ್ಣ ಕೂಡ ಇದರ ವ್ಯಾಪ್ತಿಗೆ ಬರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಯಾಕಂದರೆ ಎರಡೂ ಕೇಸ್ಗಳಲ್ಲಿ ಅವರ ಹೆಸರಿನ ಉಲ್ಲೇಖ ಇರೋದ್ರಿಂದ ಆ ರೀತಿ ಏನಾದರೂ ಆದರೆ ಏನಾಗಬಹುದು ರಮೇಶ್?
ರಂಗನಾಥ್, ಈಗ ಪೊಲೀಸ್ ಮುಂದೆ ಕೊಡುವಂತ ಯಾವುದೇ ಸ್ಟೇಟ್ಮೆಂಟ್ಗೂ ತುಂಬಾ ಕಾನೂನಿನ ಒಂದು ಮಾನ್ಯತೆ ಇರೋದಿಲ್ಲ. ಹೀಗಾಗಿ ಇವ್ರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಕೋರ್ಟ್ ಬೇರೆ ಅಂದ್ರೆ ವಿಕ್ಟಿಮ್ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಯಾರು ಕಿಡ್ನಾಪ್ ಒಳಗಾಗಿದ್ರು ಅವರ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಅವ್ರೇನಾದ್ರೂ ಭವಾನಿ ರೇವಣ್ಣ ಅವರ ಹೆಸರು ಹೇಳಿದ್ರೆ ಅಥವಾ ರೇವಣ್ಣ ಅವರ ಹೆಸರು ಹೇಳಿದ್ರೆ ಆಗ ಸಹಜವಾಗಿ ಅದನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಬಹುದು ಕೋರ್ಟ್ಗೆ. ಅಂತಿಮವಾಗಿ ಕೋರ್ಟ್ಗೆ ಬಂದು ಏನು ಹೇಳ್ತಾರೆ ಆ ವಿಕ್ಟಿಮ್ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಸದ್ಯಕ್ಕೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಮತ್ತೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ನ ತಗೊಂಡೇನೆ ಇವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತ್ತೆ ತಮ್ಮ ಇನ್ವೆಸ್ಟಿಗೇಷನ್ಗೆ ಸಮರ್ಥನೆಯಾಗಿ ಕೂಡ ವಿಕ್ಟಿಮ್ ಹೇಳಿಕೆಯನ್ನೇ ಬಳಸ್ಕೊಳ್ತಾರೆ. ಹೀಗಾಗಿ ಇವರು ಎಷ್ಟೇ ನಿರಾಕರಿಸೋದು, ಯಾಕಂದ್ರೆ ಯಾವುದೇ ಆರೋಪಿ ಕೂಡ ತಮ್ಮ ಮೇಲಿನ ಆರೋಪವನ್ನು ಯಾರು ಕೂಡ ಒಪ್ಪಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು ಅಷ್ಟೇ, ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಒಪ್ಪಿದೀನಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಅದನ್ನು ನಂಬಲ್ಲ. ಹೀಗಾಗಿ ಇವರ ಆಕ್ಷೇಪಣೆ ಸಲ್ಲಿಸಕ್ಕೆ ಪೂರಕವಾಗಿ ಮಾತ್ರ ಇದನ್ನ ಬಳಸ್ಕೋಬಹುದು. ಹೀಗಾಗಿ ವಿಕ್ಟಿಮ್ ಹೇಳಿಕೆ ಏನಿದೆ ಅದೇ ಬಹಳ ಇಂಪಾರ್ಟೆಂಟ್. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.